ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಈ ಥರ ಪಳಪಳ ಹೊಳೆಯೋ ಮುಖ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಇಷ್ಟ. ಹುಡುಗಿಯರಿಗಂತೂ ಜೀವ. ಪಳಪಳ ಅಂತ ಹೊಳಿತಾ ಇರೋ ಮುಖ, ಕ್ಲಿಯರ್ ಸ್ಕಿನ್ನು, ಒಂದು ಮೊಡವೆ ಇಲ್ಲ, ಸೊಕ್ಕು ಇಲ್ಲ, ತುಂಬಾ ಟೈಟ್ ಸ್ಕಿನ್ನು ಮತ್ತು ದಟ್ಟವಾದ ಹೇರು ಅಂತೂ ಯಾರಿಗೆ ಇಷ್ಟ ಇಲ್ಲ. ಇದನ್ನು ಯಾವ ಥರ ಪಡ್ಕೊಳ್ಳೋದು ಅಂತ ನಾನು ಹೇಳ್ಕೊಡ್ತೀನಿ, ಬನ್ನಿ ಫ್ರೆಂಡ್ಸ್. ನೋಡಿ, ಇದೇ ಅದು ಮ್ಯಾಜಿಕ್ ಡ್ರಿಂಕ್. ಇದು ಕುಡಿಯೋದ್ರಿಂದ ನಮ್ಮ ತ್ವಚೆ ಪಳಪಳ ಹೊಳೆಯುತ್ತೆ, ಸೊಕ್ಕಿರೋ ಚರ್ಮನೂ ಗ್ಲೋ ಆಗುತ್ತೆ ಮತ್ತು ನಮ್ಮ ಹೇರ್ಸ್ ಕೂಡ ತುಂಬಾ ಚೆನ್ನಾಗಾಗುತ್ತೆ, ಉದುರೋದಿಲ್ಲ, ವೆಯ್ಟ್ ಕೂಡ ಲಾಸ್ ಆಗುತ್ತೆ. ಅದಕ್ಕೆ ಇದನ್ನು ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಬೀಟ್ರೂಟಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಬೀಟ್ರೂಟು ನಮಗೆ ತುಂಬಾ ಹೆಲ್ದಿಯಾಗಿದೆ ಫ್ರೆಂಡ್ಸ್. ಇದು ದೇಹಕ್ಕೆ ತಂಪು ನೀಡುತ್ತದೆ ಫ್ರೆಂಡ್ಸ್. ಮತ್ತು ಇದರಲ್ಲಿ ಇದು ಡೈಲಿ ಕುಡಿಯೋದ್ರಿಂದ ನಮ್ಮ ತೂಕ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಸ್ಕಿನ್ನು ಕೂಡ ಪಳಪಳ ಅಂತ ಹೊಳೆಯುತ್ತೆ. ಇದಕ್ಕೆ ತಿನ್ನೋದ್ರಿಂದ ನಮ್ಮ ರಕ್ತ ಕೂಡ ಜಾಸ್ತಿ ಆಗುತ್ತದೆ, ಇಮ್ಯುನಿಟಿ ಪವರ್ ಜಾಸ್ತಿ ಮಾಡುತ್ತದೆ. ಇದನ್ನು ಕುಡಿಯೋದ್ರಿಂದ ನಾವು ಹೆಚ್ಚಿಗೆ ಎನರ್ಜೆಟಿಕ್ ಆಗಿರ್ಬೋದು. ಇದು ನೋಡಿ, ಡೊಳೆಂಬರ್ಕಾಯಿ, ನಮ್ಮ ಕಡೆ ಡೊಳೆಂಬರ್ಕಾಯಿ ಏನಾರಂತಾರೆ, ನಿಮ್ಮ ಕಡೆ ಏನಂತಾರೆ ಅಂತ ಹೇಳಿ. ಇದು ಕುಡಿಯೋದ್ರಿಂದನೂ ಎಕ್ನೆ ರಿಮೂವ್ ಆಗುತ್ತೆ, ದೇಹಕ್ಕೆ ತಂಪು ನೀಡುತ್ತೆ. ನಾನು ಹಾಕ್ತಾ ಇರೋ ಎಲ್ಲ ಐಟಮ್ಸು ಹೆಲ್ದಿ ಫ್ರೆಂಡ್ಸ್. ಇದು ಫುಲ್ ಹೆಲ್ದಿ ಮತ್ತು ದೇಹಕ್ಕೆ ತಂಪು ನೀಡುತ್ತದೆ, ಹೆಲ್ದಿ ಹೇರ್ ಕೊಡುತ್ತದೆ, ಸ್ಟಮಕ್ ಡೈಜೆಸ್ಟಿವ್ ಮಾಡುತ್ತದೆ, ಇಮ್ಯುನಿಟಿ ಬೂಸ್ಟ್ ಮಾಡುತ್ತದೆ, ಡ್ರೈ ಸ್ಕಿನ್, ಆಯಿಲಿ ಸ್ಕಿನ್, ಡೆಂಟಲ್ ಕೇರ್, ಎನೇಮಿಯಾ ಅಂದರೆ ರಕ್ತ ಯಾರಿಗೆ ಕಮ್ಮಿ ಆಗುತ್ತದೆ ಅಲ್ಲ ಅವ್ರಿಗೆ, ಮತ್ತು ಓವರ್ ಈಟಿಂಗ್ ಜಾಸ್ತಿ ತಿಂತೀವಲ್ಲ ಅದನ್ನು ಕಂಟ್ರೋಲ್ ಮಾಡುತ್ತದೆ, ಹೀಲಿಂಗ್ ಕಟ್ಸ್ ನಮ್ಮನ್ನು ಹೀಲ್ ಮಾಡುತ್ತದೆ, ಇಂಪ್ರೂವ್ ಡೈಜೆಷನ್ ಮಾಡುತ್ತದೆ, ಕ್ಯಾನ್ಸರ್ ವಿರುದ್ಧ ಹೋರಾಡುತ್ತದೆ. ಬೀಟ್ರೂಟ್ ಮತ್ತು ಅನಾರ್ ಎರಡೂ ಕ್ಯಾನ್ಸರ್ ವಿರುದ್ಧ ಹೋರಾಟ ಮಾಡುತ್ತದೆ, ಡಯಾಬಿಟಿಕ್ ವಿರುದ್ಧನೂ ಹೋರಾಟ ಮಾಡುತ್ತದೆ. ಇದು ಜಿಂಜರ್ ಫ್ರೆಂಡ್ಸ್. ಇದು ಬರೀ ನೀರಲ್ಲಿ ತುರಿದ್ಬಿಟ್ಟು ಕುದಿಸ್ಕೊಂಡು ಕುಡಿದ್ರೂ ವೆಯ್ಟ್ ಲಾಸ್ ಆಗುತ್ತದೆ ಫ್ರೆಂಡ್ಸ್. ಆದರೆ ಹೀಟ್ ಇರೋರು ಇದನ್ನು ಆ ಥರ ಮಾಡಬಾರ್ದು. ನನಗೆ ತುಂಬ ಜಾಸ್ತಿ ಹೀಟು, ಅದಕ್ಕೆ ನಾನು ಇದನ್ನು ಈ ಜ್ಯೂಸಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಆ್ಯಡ್ ಮಾಡಿಬಿಟ್ಟು ಕುಡಿತೀನಿ, ಯಾಕೆಂದರೆ ಕಂಟ್ರೋಲಲ್ಲಿರಬೇಕು ಅಲ್ಲ, ಅದಕ್ಕೆ. ನೋಡಿ, ಅದು ಬ್ಲಡ್ ಪ್ರೆಷರ್ ಕೂಡ ಕಮ್ಮಿ ಮಾಡುತ್ತದೆ. ಕ್ಯಾರೆಟ್ ಅಂತೂ ಎಲ್ರಿಗೂ ಗೊತ್ತು, ಕಣ್ಣಿಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತದೆ. ನೋಡಿ, ಇವ್ರ ಬಗ್ಗೆ ಹೇಳಬೇಕಂದ್ರೆ ಒಂದೊಂದು 10 ನಿಮಿಷ ವಿಡಿಯೋ ಬೇಕು ಒಂದೊಂದು ಐಟಮ್ಸ್ಗೆ, ಅಷ್ಟಷ್ಟು ಹೆಲ್ದಿಯಾಗಿದೆ ಎಲ್ಲನೂ ಹೇಳಬೇಕಂದ್ರೆ. ಅದಕ್ಕೆ ಬೇಕಂದರೆ ನಾನು ಇನ್ನೂ ಬೇರೆ ವಿಡಿಯೋ ಮಾಡ್ತೀನಿ ಅದ್ರ ಬಗ್ಗೆ ಹೇಳೋಕ್ಕೆ. ನಾನು ರೆಸಿಪಿನೇ ತೋರಿಸ್ತೀನಿ ಬನ್ನಿ ಫ್ರೆಂಡ್. ನಾನು 1 ಟೊಮೆಟೊ, ಅರ್ಧ ಜಿಂಜರು ಮತ್ತು 2 ಕ್ಯಾರೆಟು, ಅರ್ಧ ಬೀಟ್ರೂಟು ತೊಗೊಂಡಿದ್ದೀನಿ ಫ್ರೆಂಡ್ಸ್, ಮತ್ತು 2 ಅನಾರ್ ಸುಲಿದಿದ್ದೀನಿ ಫ್ರೆಂಡ್ಸ್. ಸುಲಿದಿಟ್ಕೊಂಡ್ಬಿಟ್ಟು ಅದನ್ನು ಮಿಕ್ಸಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಒಂದೊಂದಾಗಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ನಾನು ಮತ್ತು ಇದರಲ್ಲಿ ನಾನು ಲಾಸ್ಟ್ಗೆ ಇದನ್ನು ಹಾಕಿದ್ದೀನಿ ಫ್ರೆಂಡ್ಸ್. ಯಾಕೆಂದರೆ ಹೀಗೆ ಹಸಿದು ಬೀಸ್ಕೊಂಡ್ರೆ ಹೋಗಲ್ಲ ಫ್ರೆಂಡ್ಸ್. ಒಂದು ದಿವಸ ನಮ್ಮ ಅಕ್ಕಗೆ ನಾನು ಮಾಡಿ, ಇಲ್ಲ ಅವಳೇ ಮಾಡ್ಕೊಂಡು ಕುಡ್ದಿದ್ಳು, ಕುಡ್ದು ಅವಳಿಗೆ ಹೋಗಲೇ ಇಲ್ಲ ಅಂತ ವಾಂತಿ ಬರ್ತಾಯಿದೆ, ಆ ಥರ ಆಗ್ತಾಯಿದೆ ಅಂತ ಇದ್ಳು. ಅದಕ್ಕೆ ನಾನು ಇದಕ್ಕೆ ಒಂದು ಇಂಗ್ರೀಡಿಯೆಂಟ್ ಹಾಕಿದೆ ಫ್ರೆಂಡ್ಸ್. ಅದರಿಂದ ರುಚಿನೇ ಬದಲಾಯಿತು ಫ್ರೆಂಡ್ಸ್. ಇದ್ರದ್ದು ತುಂಬಾ ಸಖತ್ತಾಗಿತ್ತು. ನಾವು ಕುಡಿಬೇಕು, ನೀವು ಕುಡೀರಿ. ಡಯಾಬಿಟಿಸ್ ಇರೋರು ನಿಮ್ಮ ಡಾಕ್ಟರ್ನ ಒಂದು ಸರಿ ಕಾಲ್ ಮಾಡಿಬಿಟ್ಟು ಇಲ್ಲ ವಿಸಿಟ್ ಮಾಡಿಬಿಟ್ಟು, ನಾವು ನಮ್ಮ ಡೈಟಲ್ಲಿ ಈ ಥರ ಒಂದು ಜ್ಯೂಸ್ ಇದೆ ಕುಡಿಬೋದಾ ಅಂತ ಕೇಳಿಬಿಟ್ಟು ಅವ್ರ ಪರ್ಮಿಷನ್ ತಗೊಂಡು ಕುಡಿತಾ ಬನ್ನಿ. ಕಂಟ್ರೋಲ್ ಇರುತ್ತೆ, ರಕ್ತದಲ್ಲಿರೋ ಶುಗರ್ ಲೆವೆಲ್ನ ಕಡಿಮೆ ಮಾಡ್ತಾ ಬರುತ್ತೆ ಇದು. ಇದರಲ್ಲಿ ವಿಟಮಿನ್ ಕೆ ಎಲ್ಲ ತುಂಬಾ ಇದೆ. ವಿಟಮಿನ್ ಸಿ, ಕೆ ಮತ್ತು ವಿಟಮಿನ್ ಎ ಎಲ್ಲನೂ ಹೊಂದಿದೆ ಫ್ರೆಂಡ್ಸ್. ಇದ್ರ ಬಗ್ಗೆ ಹೇಳಬೇಕಂದ್ರೆ ಒಂದು ದಿನಾನೂ ಸಾಲಲ್ಲ, ಅಷ್ಟೆಲ್ಲನೂ ಹೆಲ್ದಿ ಫುಲ್ಲಾಗಿವೆ. ನೋಡಿ, ನಾನು ಹಿಂಗೆ ಮಾಡಿದ್ರೆ ಚೆನ್ನಾಗಾಗುತ್ತೆ ಅಂತ ಮ್ಯಾಜಿಕ್ ಮಾಡೋಕ್ಕೆ ಹೋದೆ, ಆಗಲಿಲ್ಲ. ಸೆಕೆಂಡ್ ಬಾರಿಗೆ ಆಯಿತು ಫ್ರೆಂಡ್ಸ್, ಆಯಿತು. ನೋಡಿ, ನಮ್ಮ ಮಮ್ಮಿಗೆ ಚಕ್ಕರ್ ಬರ್ತಾಯಿದೆ, ತಲೆ ಸುತ್ತು ಬರ್ತಾಯಿದೆ ಅಂತ ಇದ್ದರು. ನಾನು ಜ್ಯೂಸ್ ಮಾಡ್ತಾಯಿದ್ದೆ, ಆದರೆ ಏನು ನಮ್ಮ ಮಮ್ಮಿ ಹೋಗಿ ದುಕಾನಿಂದ ಹಾಲು ತೊಗೊಂಡು ಬಂದು, ಶಾಪಿಂದ ಹಾಲು ತಂದು ಚಹಾ ಮಾಡಿಕೊಡಿದ್ರು ಫ್ರೆಂಡ್ಸ್. ನೋಡಿ, ಅದಕ್ಕೆ ನಾನೇ ಕುಡಿದೆ. 2 ಗ್ಲಾಸ್ ಆಗಿತ್ತು, 1 ಗ್ಲಾಸ್ ಕುಡ್ದೀನಿ, ಇನ್ನೊಂದು ಗ್ಲಾಸ್ನ ಇಟ್ಟೀನಿ ಫ್ರಿಜ್ಜಲ್ಲಿ, ನಾಳೆ ಕುಡಿತೀನಿ ಅದನ್ನು. ನೋಡಿ, ಇದನ್ನು ಚೆನ್ನಾಗಿ ಸೋಸ್ಕೋಬೇಕಂತ ಇದ್ದೆ, ಆದರೆ ಅದು ಅಷ್ಟು ಸ್ಮೂತಾಗಿ ಆಗಿತ್ತು, ಒಂದು ಏನೂ ದಪ್ಪ ಇರಲಿಲ್ಲ. ಅದಕ್ಕೆ ಮತ್ತೆ ಗ್ಲಾಸಲ್ಲಿ ಹಾಕಿಬಿಟ್ಟು ಅದರಲ್ಲಿ ಕರಿ ಉಪ್ಪನ್ನ ಹಾಕಿದೆ ಫ್ರೆಂಡ್ಸ್. ನಾನು
ಕರಿ ಉಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದೆ ಫ್ರೆಂಡ್ಸ್. ಇಷ್ಟು ಸಖತ್ ರುಚಿಯಾಗಿತ್ತು ಫ್ರೆಂಡ್ಸ್. ಕರಿ ಉಪ್ಪಂತೂ ಎಲ್ರಿಗೂ ಗೊತ್ತಿದೆ, ಅದನ್ನು ತುಂಬಾ ಚರ್ಮಕ್ಕೆ ಹೆಲ್ಪ್ಫುಲ್ ಆಗಿದೆ. ನೋಡಿ, ನೀವು ಇದನ್ನು ಡೈಲಿ ಕುಡಿತಾ ಬನ್ನಿ. ನಿಮ್ಮ ಸೊಕ್ಕಿರೋ ಚರ್ಮನೂ ಫಳಫಳ ಅಂತ ಹೊಳೆಯುತ್ತೆ, ಹೇರ್ಸ್ ಕೂಡ ಚೆನ್ನಾಗಾಗುತ್ತೆ. ಟೈಟ್ ಸ್ಕಿನ್, ಆ್ಯಕ್ನೆ, ಪಿಂಪಲ್ಸ್, ಹೀಟ್ ಇದ್ರೂ ಕಮ್ಮಿ ಆಗ್ತಾ ಬರುತ್ತೆ. ತುಂಬಾ ಹೆಲ್ದಿಯಾಗಿದೆ. ಒಂದು ಸಾರಿ ಟ್ರೈ ಮಾಡಿ, ಕುಡಿಯೋಕ್ಕಂತೂ ಸಖತ್ ರುಚಿಯಾಗಿತ್ತು. ಯಾವುದೇ ಥರ ಸಪ್ಪೆ ಇರಲಿಲ್ಲ, ಸಕ್ಕರೆ ಹಾಕೋ ಅವಶ್ಯಕತೆ ಇಲ್ಲ. ಒಂದು ಸಾರಿ ಕರಿ ಉಪ್ಪು ಹಾಕ್ಕೊಂಡು ಕುಡೀರಿ, ತುಂಬಾ ಹೆಲ್ದಿಯಾಗಿರುತ್ತದೆ. ಥ್ಯಾಂಕ್ ಯು ಫ್ರೆಂಡ್ಸ್. ಕುಡೀರಿ, ಎಂಜಾಯ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಹರ್ ಹರ್ ಮಹಾದೇವ್.